ನಮಸ್ತೆ ಕರ್ನಾಟಕ. ಇವತ್ತಿನ ಈ ಎಪಿಸೋಡಲ್ಲಿ ನಾನು ನಿಮಗೊಂದು ಇನ್ಸ್ಪೈರಿಂಗ್ ಸ್ಟೋರಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು ಸಾಮಾಜಿಕ ಮಾಧ್ಯಮ ಮನಸ್ಸು ಮಾಡಿದರೆ, ನಿಜವಾದ ಪ್ರತಿಭೆಗಳಿಗೆ ಒಂದು ಬೆಂಬಲವನ್ನು ನೀಡಿದರೆ ರಾತ್ರಿ ಹಗಲಾಗದ್ರೊಳಗೆ ಯಾವ ಥರ ಫೇಮಸ್ ಆಗ್ತಾರೆ ಅನ್ನೋದಕ್ಕೆ ಇವತ್ತಿನ ಈ ವಿಡಿಯೋ ಎಕ್ಸಾಂಪಲ್ ಆಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಕಾಣಸಿಗುವಂಥದ್ದು ಅಥವಾ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಕಾಣಸಿಗುವಂಥದ್ದು ನ್ಯಾನ್ಸಿ ತ್ಯಾಗಿ ಅನ್ನುವಂಥ 23 ವರ್ಷದ ಒಬ್ಬಳು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ತನ್ನದಾದಂಥ ಪ್ರಪಂಚದಲ್ಲಿ ತನ್ನದಾದಂಥ ಒಂದು ಚಾನಲಲ್ಲಿ ರೀಲ್ಸ್ ಮಾಡಿಕೊಂಡು ಕಂಟೆಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಂಥ ಒಂದು ಉತ್ತರ ಪ್ರದೇಶದ ಒಂದು ಸಣ್ಣ ಅಂದರೆ ಅತಿ ಸಣ್ಣ ಗ್ರಾಮ, ಕುಗ್ರಾಮ ಅಂತ ಹೇಳ್ಬೋದು. ಆ ಒಂದು ಹುಡುಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಫಿಲ್ಮ್ ಫೆಸ್ಟಿವಲ್ನಲ್ಲಿ ತನ್ನದೇ ಆದಂಥ ಪ್ರಖ್ಯಾತಿಯನ್ನು ಪಡೆದಂಥ ಕ್ಯಾನ್ಸ್ ಅನ್ನುವಂಥ ಒಂದು ಈವೆಂಟ್ ಏನಿದೆ ಅದರಲ್ಲಿ ಪಾರ್ಟಿಸಿಪೇಟನ್ನು ಮಾಡಿ ಜಗತ್ತೇ ತನ್ನತ್ತ ತಿರುಗುವಂತೆ ಮಾಡಿದ್ದಾಳೆ. ಯಾವ ಕ್ಯಾನ್ಸ್ ಇವೆಂಟಲ್ಲಿ ರೆಡ್ ಕಾರ್ಪೆಟ್ನಲ್ಲಿ ಐಶ್ವರ್ಯ ರೈ ಇರ್ಬೋದು, ಕಿಯಾರಾ ಅಡ್ವಾಣಿ ಅಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹೆಜ್ಜೆ ಹಾಕಬೇಕಿತ್ತು, ಅಂತಹ ರೆಡ್ ಕಾರ್ಪೆಟ್ನಲ್ಲಿ 23 ವರ್ಷದ ಸಾಮಾನ್ಯರಲ್ಲಿ ಸಾಮಾನ್ಯರಂತಿದ್ದ ಒಬ್ಬಳು ಹುಡುಗಿ ಹೆಜ್ಜೆ ಹಾಕಿ ತನ್ನದೇ ಆದಂತಹ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಜಗತ್ತೇ ನಿಬ್ಬೆರಗಾಗುವಂತೆ ಮಾಡಿದ್ದಾಳೆ. ಹಾಗಾದರೆ ನ್ಯಾನ್ಸಿ ತ್ಯಾಗಿ ಮಾಡಿದಂಥ ಅಚೀವ್ಮೆಂಟ್ ಏನು? ನ್ಯಾನ್ಸಿ ತ್ಯಾಗಿ ಯಾಕೆ ಇಷ್ಟೊಂದು ಇನ್ಸ್ಪೈರಿಂಗ್ ಆಗಿ ನಮಗೆ ಕಾಣಸಿಗ್ತಾರೆ? ಮತ್ತು ಪ್ರಸ್ತುತ ದಿನ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಪ್ರತಿ ರೀಲ್ಸ್, ಪ್ರತಿ ಯೂಟ್ಯೂಬ್ ಕಂಟೆಂಟಲ್ಲೂ ನ್ಯಾನ್ಸಿ ತ್ಯಾಗಿ ಒಂದು ಸ್ಟೋರಿ ನಮಗೆ ಕಾಣಸಿಗುತ್ತೆ. ಹಾಗಾದರೆ ನ್ಯಾನ್ಸಿ ತ್ಯಾಗಿಯ ಲೈಫ್ ಸ್ಟೋರಿ ಹೇಗಿತ್ತು? ಅವಳು ಮಾಡಿರುವಂಥ ಅಚೀವ್ಮೆಂಟ್ ಏನು? ಅವಳಲ್ಲಿದ್ದಂಥ ಯಾವ ಪ್ರತಿಭೆ ಕ್ಯಾನ್ಸ್ ಅನ್ನುವಂಥ ಅಷ್ಟು ದೊಡ್ಡ ವೇದಿಕೆಯನ್ನು ಅವಳಿಗೆ ಕಲ್ಪಿಸಿಕೊಡ್ತು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡುವ. ಸ್ನೇಹಿತರೆ, ಈ ನ್ಯಾನ್ಸಿ ತ್ಯಾಗಿಯ ಕತೆ ಆರಂಭವಾಗೋದು ಈ ಸೋಷಿಯಲ್ ಮೀಡಿಯಾ ವೀಡಿಯೋಗಳಿಂದ, ಅಂದರೆ ಶಾರ್ಟ್ಸ್ ವೀಡಿಯೋಗಳಿಂದ. ಇವಳು ಮೊದಲೆಲ್ಲ ಈ ಟ್ರಾನ್ಸಿಷನ್ ವೀಡಿಯೋಸ್ ಇರ್ಬೋದು, ಅಥವಾ ಈ ಮೀಶೋಗಳಿಂದ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಅದರ ಫೀಡ್ಬ್ಯಾಕನ್ನು ಜನರಿಗೆ ಕೊಡೋದಿರ್ಬೋದು, ಈ ಥರದ್ದೆಲ್ಲ ವೀಡಿಯೋಗಳನ್ನು ಮಾಡ್ತಾ ಇದ್ಲು. ಅಂದರೆ ವಿದ್ಯಾಭ್ಯಾಸದ ಜೊತೆಗೆ ಮಾಡ್ತಾ ಇದ್ಲು. ಇವಳೊಂದು ಆಂಬಿಷನ್ ಆಗಿತ್ತು, ನಾನು UPSC ಎಕ್ಸಾಮನ್ನು ಬರೀಬೇಕು ಅಂತೇಳಿ. ಸೊ ಇದನ್ನು ಮನೆಯವರಿಗೆ ತಿಳಿಸಿದಾಗ ಅಥವಾ ತಂದೆ ತಾಯಿಗೆ ತಿಳಿಸಿದಾಗ ತಂದೆಯಿಂದ ತುಂಬಾ ವಿರೋಧ ವ್ಯಕ್ತ ಆಗುತ್ತೆ. ದುಡ್ಡಿರೋದಿಲ್ಲ, ಆದರೂ ತಾಯಿ ತುಂಬಾ ಬೆಂಬಲ ಕೊಟ್ಟು ಒತ್ತಾಯ ಮಾಡಿ ಇವಳನ್ನು UPSC ಟ್ರೈನಿಂಗನ್ನು ತೆಗೆದುಕೊಳ್ಳೋದಕ್ಕೆ ದೆಹಲಿಗೆ ಕಳಿಸ್ತಾರೆ. UPSC की आई थी कोचिंग के लिए इधर तो ಈ ಒಂದು ಸಂದರ್ಭದಲ್ಲಿ ಇವರಿಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಅಷ್ಟೇನು ಜ್ಞಾನ ಇರೋದಿಲ್ಲ. ಆದರೂ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಅಂದರೆ ಅದರ ಮೇಯ್ನ್ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ ತನ್ನ ತಾಯಿಯನ್ನು ಈ ಒಂದು ಕೆಲಸಕ್ಕೆ ಹೋಗೋದ್ರಿಂದ ಮುಕ್ತಿಗೊಳಿಸಬೇಕು ಅನ್ನೋದು ಮಾತ್ರ ಅವಳ ಆಲೋಚನೆ ಆಗಿತ್ತು. ಹಾಗಾಗಿ ತಾನು UPSC ಎಕ್ಸಾಮನ್ನು ಬೇಗ ಬರೆದು ಪಾಸಾಗಿ ಲೈಫಲ್ಲಿ ಸೆಟ್ಲ್ ಆಗಬೇಕು, ತಾಯಿಯನ್ನು ಒಂದು ಕೆಲಸದಿಂದ ಮುಕ್ತಿಗೊಳಿಸಬೇಕು ಅನ್ನೋದು ಅವಳ ಆಸೆ ಆಗಿತ್ತು. यही था कि अब मम्मी को हटाना है और बस ये सपना ही रह गया था, इससे अलावा अब कुछ नहीं रहा था. ಸೊ ಇದೇ ಒಂದು ಕನಸನ್ನು ಇಟ್ಕೊಂಡು ದೆಹಲಿಗೆ ಹೋಗ್ತಾಳೆ. ಅಲ್ಲಿ UPSC ಟ್ರೈನಿಂಗನ್ನು ಪಡೆಯೋದಕ್ಕೆ ಹೋಗ್ತಾಳೆ. ಆದರೆ ಈ ಒಂದು ಸಂದರ್ಭ ಒಂದು ಇನ್ನೇನು UPSC ಟ್ರೈನಿಂಗ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದಾಗ ನಮ್ಗೆ ಗೊತ್ತಿರ್ಬೋದು, ಆ ಸಮಯದಲ್ಲಿ ಕೊರೋನಾ ಅನ್ನುವಂಥದ್ದು ಇಡೀ ದೇಶದಲ್ಲೇ ಲಾಕ್ಡೌನ್ ಅನ್ನೋನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ಅಲ್ಲಿ ಆಚೆ UPSC ಟ್ರೈನಿಂಗ್ ಕೂಡ ಓಪನ್ ಆಗಿರೋದಿಲ್ಲ. ಅಲ್ಲಿ ಪೇ ಮಾಡಲಿಕ್ಕೆ ತಂದಂಥ ದುಡ್ಡು ಕೈಯಲ್ಲಿದೆ, ಇನ್ನೇನು ಇಟ್ಕೊಂಡ್ರೆ ಖರ್ಚಾಗುತ್ತೆ ಅನ್ನುವಂಥದ್ದು ಭಯ ಸ್ಟಾರ್ಟ್ ಆಗುತ್ತೆ ಅವಳಿಗೆ. ಹಾಗಾಗಿ ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಇದೇ ದುಡ್ಡನ್ನು ತನ್ನ ಆಲ್ರೆಡಿ ನಾನು ಕ್ರಿಯೇಟ್ ಮಾಡ್ತಿರುವಂಥ ಕಂಟೆಂಟ್ ಏನಿದೆ ಅದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ತನಗೊಂದು ಕ್ಯಾಮರಾದ ಅವಶ್ಯಕತೆ ಇತ್ತು, ಒಂದಷ್ಟು ಮೆಟೀರಿಯಲ್ನ ಅವಶ್ಯಕತೆ ಇತ್ತು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದೆ. कोचिंग भी नहीं खुल रही थी तो मैंने सोचा इनका भी मैं कैमरा लूँ, वीडियो बनाऊँ अपनी, तो मैंने सारा पैसा उधर लगा दिया. ಸೊ ತನ್ನ ತಮ್ಮನ ಜೊತೆ, ಅಂದರೆ ತಮ್ಮನ ಒಂದು ಬೆಂಬಲ ಇರುತ್ತೆ, ತಾಯಿಯಿಂದ ಕೂಡ ಸಪೋರ್ಟ್ ಸಿಗುತ್ತೆ. ಸೊ ಮುಂದೆ ಅಲ್ಲಿಯವರೆಗೆ ಈ ಥರದೊಂದು ವೀಡಿಯೋಗಳನ್ನು ಮಾಡ್ತಾ ಇದ್ದಂಥ, ಅಂದರೆ ಟ್ರಾನ್ಸಿಷನ್ ವೀಡಿಯೋ ಇರ್ಬೋದು, ಫೀಡ್ಬ್ಯಾಕ್ ವೀಡಿಯೋಗಳನ್ನು ಮಾಡ್ತಾ ಇದ್ದಂತಹ ನ್ಯಾನ್ಸಿ ತ್ಯಾಗಿ ತನ್ನ ಆಲೋಚನೆಯನ್ನು ಸ್ವಲ್ಪ ಡಿಫ್ರೆಂಟಾಗಿ ನೋಡ್ತಾಳೆ. ಜನರಿಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ನನ್ನ ಕಂಟೆಂಟನ್ನು, ಯಾಕೋ ರೀಚ್ ಆಗ್ತಾ ಇಲ್ಲ, ಇನ್ನಷ್ಟು ನಾನು ಪ್ರಯತ್ನ ಪಡಬೇಕು ಅನ್ನೋದಕ್ಕೋಸ್ಕರ ತನ್ನಲ್ಲಿರುವಂಥ ಪ್ರತಿಭೆ ಏನು ಅದನ್ನು ಅವಳು ಐಡೆಂಟಿಫೈ ಮಾಡ್ತಾ ಹೋಗ್ತಾಳೆ. ಅವಳ ಹತ್ರ ಒಂದು ವಿಶೇಷವಾದ ಪ್ರತಿಭೆ ಇತ್ತು. ಅಂದರೆ ಅದೇ ಸ್ಟಿಚಿಂಗ್. ಅಂದರೆ ಯಾವ ರೀತಿಯಿಂದ ಬಂತು ಅದು ಅವಳಿಗೂ ಗೊತ್ತಿಲ್ಲ. ಸೊ ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮಾಡ್ತಾ ಇದ್ದಂಥ ಏನು ಔಟ್ಫಿಟ್ ಏನಿದು, ಡಿಸೈನರ್ಗಳು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ವೇರ್ ಮಾಡ್ತಾ ಇದ್ದಂಥ ಬೇರೆ ಬೇರೆ ದೊಡ್ಡ ದೊಡ್ಡ ಡಿಸೈನರ್ಗಳು ಕೊಡ್ತಾ ಇದ್ದಂಥ ಔಟ್ಫಿಟ್ಟನ್ನು ಇವಳು ಓನಾಗಿ, ಅಂದರೆ ಅವಳದೇ ಆದಂಥ ಏರಿಯಾದಲ್ಲಿರೋದಂಥ ಬೇರೆ ಬೇರೆ ಲೋ ಬಜೆಟ್ನ ಡ್ರೆಸ್ಸಿಂಗ್ ಮೆಟೀರಿಯಲ್ಸನ್ನು ತಂದು ಆ ಮುಖೇನ ಅಂಥ ಅಟ್ರಾಕ್ಟಿವ್ ಔಟ್ಫಿಟ್ಗಳನ್ನು ಸ್ಟಿಚ್ ಮಾಡಿ ಅದನ್ನು ವೇರ್ ಮಾಡಿ ಅದರಿಂದ ವೀಡಿಯೋಗಳನ್ನು ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ರು. ಸೊ ಇದು ತುಂಬಾ ಫೇಮಸ್ ಆಯಿತು, ತುಂಬಾ ಹಿಟ್ ಆಯಿತು.
ಜನರು ಇವಳ ಒಂದು ವಿಡಿಯೋವನ್ನು ತುಂಬಾ ಲೈಕ್ ಮಾಡಿದರು, ಸಪೋರ್ಟ್ ಮಾಡಿದ್ರು ಅವಳ ಒಂದು ಪ್ರತಿಭೆಗೆ. ಅಂದರೆ ನೀವು ಒಂದ್ಸಲ ಅವಳ ಚಾನಲನ್ನು ವಿಸಿಟ್ ಕೊಟ್ಟರೆ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಅವಳು ವಿಡಿಯೋವನ್ನು ಅಂದರೆ ಯಾವ ಥರ ಸ್ಟಿಚ್ ಮಾಡ್ತಾಳೆ ಮತ್ತು ಯಾವ ಥರ ಕ್ರಿಯೇಟ್ ಮಾಡ್ತಾಳೆ, ಯಾವ ಥರ ಡಿಸೈನನ್ನು ಕ್ರಿಯೇಟ್ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ತುಂಬ ಕ್ರಿಯೇಟಿವ್ ಐಡಿಯಾಸ್ಗಳನ್ನು ಅವಳು ನೀಡ್ತಾ ಹೋಗ್ತಾಳೆ. ಇದು ಎಲ್ಲಿವರೆಗೆ ಬೆಳೆದು ನಿಲ್ತದೆ ಅಂತ ಹೇಳಿದ್ರೆ ಕ್ಯಾನ್ಸ್ ಅನ್ನುವಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಇದೊಂದು ಫಿಲ್ಮ್ ಫೆಸ್ಟಿವಲ್. ಅಂದರೆ ಈಗ ಸದ್ಯಕ್ಕೆ ಈ ವರ್ಷ 2024ರಲ್ಲಿ 77ನೇಯ ಕ್ಯಾನ್ಸ್ ಫ್ರಾನ್ಸ್ನಲ್ಲಿ ನಡೆಯುತ್ತೆ. ಅಂದರೆ ಮೇ 21ರಿಂದ 25ರವರೆಗೆ ಈಗಾಗಲೇ ಮುಗಿದಿದೆ ಅದು. ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಳಿಗೊಂದು ಅವಕಾಶ ಸಿಗುತ್ತೆ. ಮೊದಲಿಗೆ ಇದನ್ನು ಅವಳು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವಳಿಗೆ ಇದು ಸತ್ಯನ, ನಾನು ಇದನ್ನು ಮಾಡಲಿಕ್ಕೆ ಸಾಧ್ಯನ ಅಂತ. ಆದರೆ ತಮ್ಮ ಮತ್ತು ಅವಳ ತಾಯಿಯ ಒಂದು ಬೆಂಬಲದಿಂದ ಅವಳು ಆ ಒಂದು ವೇದಿಕೆಗೆ ಹೋಗ್ತಾಳೆ. ಯಾವ ರೆಡ್ ಕಾರ್ಪೆಟಲ್ಲಿ ಐಶ್ವರ್ಯ ರೈ, ಕಿಯಾರಾ ಅಡ್ವಾಣಿಗಳಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹೆಜ್ಜೆ ಹಾಕಿದ್ರ ಅದೇ ರೆಡ್ ಕಾರ್ಪೆಟಲ್ಲಿ ಉತ್ತರ ಪ್ರದೇಶದ ಒಂದು ಸಣ್ಣ ಕುಗ್ರಾಮದಿಂದ ಬಂದಂಥ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದಂತಹ ಒಬ್ಬಳು ಹುಡುಗಿ ಹೆಜ್ಜೆ ಹಾಕಿ ತನ್ನ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸ್ತಾಳೆ ಮತ್ತು ಜಗತ್ತೇ ನಿಬ್ಬೆರಗಾಗುವಂತೆ, ನಾಟ್ ಓನ್ಲಿ ದ ಇಂಡಿಯಾ, ಭಾರತ ಮಾತ್ರ ಅಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಅಲ್ಲಿ ಸೆಲೆಬ್ರಿಟಿಗಳು ಬಂದಿರುತ್ತೆ. ಇವಳ ಒಂದು ಪ್ರತಿಭೆಯನ್ನು ನೋಡಿ ಶಾಕ್ ಆಗ್ತಾಳೆ. ಯಾಕೆ ಅಂತ ಹೇಳಿದ್ರೆ ಅವಳು ವೇರ್ ಮಾಡಿದಂತಹ ಒಂದು ಔಟ್ಫಿಟ್ ಏನಿದೆ ಅದು ಅವಳೇ ರೆಡಿ ಮಾಡಿದ್ದಾಗಿರುತ್ತೆ. ಒಂದು ಅಮೇಝಿಂಗ್ ಕ್ರಿಯೇಟಿವಿಟಿ ಆಗಿರುತ್ತೆ. ಒಂದು ಯಾರು ಕೂಡ ನಂಬಲಿಕ್ಕೆ ಸಾಧ್ಯನೇ ಇಲ್ಲದಂಥ ರೀತಿಯಲ್ಲಿ ಅದನ್ನು ಅವಳು ಕ್ರಿಯೇಟ್ ಮಾಡಿರ್ತಾಳೆ. ಆ ಒಂದು ಔಟ್ಫಿಟ್ನ ಟೋಟಲ್ 20 kg ಆಗಿರುತ್ತೆ ಒಂದು ತೂಕ. ಸೊ ಅದನ್ನು ವೇರ್ ಮಾಡಿ ಆ ಒಂದು ರೆಡ್ ಕಾರ್ಪೆಟಲ್ಲಿ ಹೆಜ್ಜೆ ಹಾಕಿ ಅಲ್ಲಿದ್ದವರಿಗೆ ಶಾಕನ್ನು ಕೊಡ್ತಾಳೆ ಈ ನ್ಯಾನ್ಸಿ ತ್ಯಾಗಿ. ಸೊ ಹೀಗೆ ಫೇಮಸ್ ಆದಂಥ ನ್ಯಾನ್ಸಿ ತ್ಯಾಗಿ ಈಗ ಎಲ್ಲ ರೀತಿಯಿಂದ ಕೂಡ ದೇಶದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದ್ದಾಳೆ. ಎಲ್ಲರ ಬಾಯಿಂದಲೂ ಕೂಡ ಮೆಚ್ಚುಗೆಯನ್ನು, ಯಾರು ಮಾಡೆಲಿಂಗ್ ಕ್ಷೇತ್ರವನ್ನು ವಿರೋಧಿಸ್ತಾ ಇದ್ರೋ ಅವರೇ ಇವತ್ತು ನ್ಯಾನ್ಸಿ ತ್ಯಾಗಿ ಪ್ರತಿಭೆಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಮತ್ತು ಅವಳಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ನ್ಯಾನ್ಸಿ ತ್ಯಾಗಿ ಇವತ್ತು ನಮ್ಗೆಲ್ಲರಿಗೂ ಕೂಡ ಇನ್ಸ್ಪೈರ್ ಆಗಿ ನಿಲ್ತಾಳೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ, ಏನೇ ಅಡೆತಡೆಗಳು ಬಂದರೂ ಅದು ಯಾವುದು ಕೂಡ ನಮ್ಮ ಪ್ರತಿಭೆಗೆ ಅಡ್ಡಿ ಬರಬಾರ್ದು ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ನ್ಯಾನ್ಸಿ ಬೆಳೆದು ನಿಲ್ತಾಳೆ. ಅವಳ ಬೇಸಿಕ್ ಗೋಲ್ ಆಗಿತ್ತು ಏನಂತ ಹೇಳಿದ್ರೆ ತನ್ನ ತಾಯಿಯನ್ನ ಕೆಲಸದಿಂದ ಮುಕ್ತಿಗೊಳಿಸಬೇಕು. ಇದು ಯಾವುದು ಕೂಡ ನೇಮು ಫೇಮು ಇಷ್ಟು ಫೇಮಸ್ ಆಗ್ತೀನಿ ಅಂತ ಅವಳು ಅಂದ್ಕೊಂಡಿರಲಿಲ್ಲ. ಆದರೆ ಅವಳ ಒಂದು ಪ್ರೈಮ್ ಗೋಲ್ ಆಗಿದ್ದು ತನ್ನ ತಾಯಿಯನ್ನು ಕೆಲಸದಿಂದ ಮುಕ್ತಿಗೊಳಿಸಬೇಕು. ಯಾಕಂತಂದರೆ ಅವಳ ತಾಯಿ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಿದ್ರಂತೆ. ಅಲ್ಲಿ ಬೇರೆ ಬೇರೆ ಸುದ್ದಿಗಳು ಅವಳಿಗೆ ಕೇಳಿ ಬರ್ತಾ ಇತ್ತಂದರೆ ಮೆಷಿನಲ್ಲಿ ಕೈ ಕಟ್ಟಾಗಿದೆ, ಗಾಯ ಆಗಿದೆ. ಸೊ ಇದರಿಂದ ಭಯ ಆಗಿತ್ತು, ನನ್ನ ತಾಯಿಗೆ ಏನಾದರೂ ಆಗುತ್ತಾ ಅನ್ನೋದು. ಸೊ ಅಂಥ ಒಂದು ಸಮಯದಲ್ಲಿ ತನ್ನ ತಾಯಿಯನ್ನು ಕೆಲಸದಿಂದ ಮುಕ್ತಿಗೊಳಿಸಬೇಕು, ಹಾಗಾಗಿ ನಾನು ಏನಾದರೂ ಈ ಕ್ಷೇತ್ರದಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅನ್ನೋದನ್ನು ಅವಳು ತುಂಬಾ ಸ್ಟ್ರಾಂಗ್ ಆಗಿ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಹೋಗಿದ್ಲು. ಅದಕ್ಕಿಂತ ಜಾಸ್ತಿಯಾಗಿ ತನ್ನ ಪ್ರತಿಭೆಯಿಂದ, ಸ್ವಪ್ರತಿಭೆಯಿಂದ, ಯಾರಿಂದಲೂ ಕೂಡ ಇನ್ಫ್ಲೂಯೆನ್ಸ್ ಆಗದೆ, ಯಾರಿಂದ ಕೂಡ ಕಾಪಿ ಮಾಡದೆ, ಸೊ ತನ್ನದಾದ ಪ್ರತಿಭೆಯಿಂದ ಅವಳು ಬೆಳೆದು ನಿಲ್ಲುವಂಥದ್ದು ನಮಗೆಲ್ಲರಿಗೂ ಕೂಡ ಇನ್ಸ್ಪೈರಿಂಗ್. ಸೊ ನ್ಯಾನ್ಸಿ ತ್ಯಾಗಿ ಒಂದು ಪ್ರತಿಭೆ ಒಂದಷ್ಟು ಪ್ರತಿಭೆಗಳಿಗೆ ಪ್ರೇರಣೆಯಾಗಲಿ, ನ್ಯಾನ್ಸಿ ತ್ಯಾಗಿ ಇನ್ನಷ್ಟು ಅವಕಾಶಗಳು ಸಿಗಲಿ ಮತ್ತು ಇಂಥ ಒಂದು ಪ್ರತಿಭೆಗಳು ಬೆಳೆಯೋದಕ್ಕೆ ಸಾಮಾಜಿಕ ಮಾಧ್ಯಮಗಳು ಕಾರಣ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಯಾವ ರೀತಿ ಒಂದು ಬೆಂಬಲ ಕೊಟ್ಟರೆ ಸಾಮಾಜಿಕ ಮಾಧ್ಯಮದಿಂದ ಅವಳು ಫೇಮಸ್ ಆದಳು ಅನ್ನೋದಕ್ಕೆ ಈ ಒಂದು ಪ್ರತಿಭೆಯ ಕಾರಣ. ಸೊ ನಮ್ಮಲ್ಲಿರುವ ಪ್ರತಿಭೆಗೆ ನಾವು ನಿಜವಾದ ಅವಕಾಶವನ್ನು ಕೊಟ್ಟರೆ ನಾವು ಕೂಡ ಇಂಥ ಒಂದು ಅಚೀವ್ಮೆಂಟನ್ನು ಮಾಡ್ಬೋದು. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗಂಡು ಮಕ್ಕಳಿಗಿಂತ ಜಾಸ್ತಿಯಾಗಿ ಹೆಣ್ಮಕ್ಳೇ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದರೆ ಹೆಚ್ಚಿನ ಜನರು ಕಾಪಿ ಪೇಸ್ಟ್ ಮಾಡೋತಾರೆ. ಅಂದರೆ ಯಾರೋ ಒಬ್ರು ಮಾಡಿರ್ತಾರೆ ಕಂಟೆಂಟ್, ಅದೇ ಥರ ನಾವು ಮಾಡಬೇಕು, ಫೇಮಸ್ ಆಗಬೇಕು. ಸೊ ಅದನ್ನು ಬಿಟ್ಟು ನಿಮ್ಮ ಓನ್ ಪ್ರತಿಭೆಗೆ ಅವಕಾಶ ಕೊಟ್ಟರೆ ನಿಮಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಚಾನ್ಸ್ ಅನ್ನುವಂಥದ್ದಲ್ಲ, ಆದರೆ ನಿಮಗೂ ಕೂಡ, ಅಂದರೆ ಇನ್ಕ್ಲೂಡಿಂಗ್ ಯಾರೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರಿ, ನಿಮ್ಮ ಪ್ರತಿಭೆಗೆ ಅವಕಾಶವನ್ನು ಕೊಟ್ಟರೆ ನಿಮಗೂ ಕೂಡ ಒಂದು ಉತ್ತಮ ವೇದಿಕೆ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ. ಎಷ್ಟೋ ಇಂಥ ನ್ಯಾನ್ಸಿ ತ್ಯಾಗಿಗಳು ನಮ್ಮ ಸುತ್ತಮುತ್ತಲಿದ್ದಾರೆ, ಅವರಿಗೂ ಕೂಡ ಒಂದು ಅವಕಾಶಗಳು ಸಿಗುವಂತಾಗಲಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.